ಇದು ಒಂದು ಟೈಮ್ ಕ್ಯಾಪ್ಸೂಲ್. ಇದನ್ನು ಸಂಪೂರ್ಣ 50 ವರ್ಷಗಳ ಕಾಲ ಭೂಮಿಯ ಒಳಗೆ ಸೀಲ್ ಮಾಡಿ ಇಡಲಾಗಿತ್ತು. ಇದರಲ್ಲಿ ಶಾಲೆಯ ಮೊದಲ ಬ್ಯಾಚ್ ವಿದ್ಯಾರ್ಥಿಗಳು ಬರೆದ ವೈಯಕ್ತಿಕ ಪತ್ರಗಳು ಇದ್ದವು. ಶಾಲೆಯ 50ನೇ ವಾರ್ಷಿಕೋತ್ಸವದ ದಿನ ಈ ಪತ್ರಗಳನ್ನು ಹೊಸ ವಿದ್ಯಾರ್ಥಿಗಳಿಗೆ ನೆನಪಿಗಾಗಿ ಹಂಚಲಾಯಿತು. ಆ ಹುಡುಗನಿಗೆ ಒಂದು ಕಾಗದ ಸಿಕ್ಕಿತು. ಅದು ತುಂಬಾ ಸಂಖ್ಯೆಗಳೊಂದಿಗೆ ತುಂಬಿತ್ತು. ಮನೆಗೆ ಹೋದ ನಂತರ ಅವನು ಅದನ್ನು ತನ್ನ ತಂದೆಗೆ ತೋರಿಸಿದನು. ಅವನ ತಂದೆ MITನಲ್ಲಿ ಆಸ್ಟ್ರೋಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದರು. ಅದನ್ನು ನೋಡಿ ಅವರು ಬಹಳ ಕುತೂಹಲಗೊಂಡರು. ವಿಜ್ಞಾನಿಯ ಜಿಜ್ಞಾಸೆಯಿಂದ ಅವರು ಆ ಸಂಖ್ಯೆಗಳ ಸರಣಿಯನ್ನು ಗಮನದಿಂದ ಅರ್ಥಮಾಡಿಕೊಳ್ಳಲು ಶುರುಮಾಡಿದರು. ಅವರು ಆ ಸಂಖ್ಯೆಗಳ ಗುಂಪನ್ನು 7 ಭಾಗಗಳಾಗಿ ವಿಭಜಿಸಲು ಪ್ರಯತ್ನಿಸಿದರು. ಮೊದಲ ಭಾಗವು ಒಂದು ದಿನಾಂಕಕ್ಕೆ ಹೊಂದಿಕೆಯಾಗುತ್ತಿತ್ತು. ಯಾದೃಚ್ಛಿಕವಾಗಿ ಅದು 1991ರಲ್ಲಿ ನಡೆದ ದುರಂತದ ದಿನಾಂಕವೇ ಆಗಿತ್ತು. ಅವರು ಆ ಘಟನೆ ಬಗ್ಗೆ ಇನ್ನಷ್ಟು ಹುಡುಕಿದರು ಮತ್ತು ಅದರಲ್ಲಿ ಮೃತಪಟ್ಟವರ ಸಂಖ್ಯೆ 2ನೇ ಭಾಗಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತಿತ್ತು. ಕೆಲವು ಸುಳಿವುಗಳು ಸಿಕ್ಕ ನಂತರ ಅವರು ಎಲ್ಲ ಭಾಗಗಳನ್ನು ಪರಿಶೀಲಿಸಲು ಮುಂದುವರಿಸಿದರು. ಅವರಿಗೆ ತಿಳಿದುಬಂದಿತು, ಈ ಸಂಖ್ಯೆಗಳಲ್ಲಿರುವ ದಿನಾಂಕಗಳು ಮತ್ತು ಸಾವುಗಳ ಸಂಖ್ಯೆ ಕಳೆದ 50 ವರ್ಷಗಳ ಎಲ್ಲಾ ದೊಡ್ಡ ಅಪಘಾತಗಳಿಗೆ ಹೊಂದಿಕೆಯಾಗುತ್ತಿವೆ. ಆದರೆ ಪ್ರತಿ ಗುಂಪಿನಲ್ಲಿ ಕೆಲವು ಹೆಚ್ಚುವರಿ ಸಂಖ್ಯೆಗಳು ಉಳಿದಿದ್ದವು. ಅವುಗಳ ಅರ್ಥ ಏನು ಎಂಬುದು ಇನ್ನೂ ತಿಳಿದಿರಲಿಲ್ಲ. ಆ ಕಾಗದದ ಪ್ರಕಾರ ನಾಳೆ ಒಂದು ಅಪಘಾತ ನಡೆಯಲಿದೆ. ಅದರಲ್ಲಿ 81 ಜನರು ಸಾವನ್ನಪ್ಪುವ ಸಾಧ್ಯತೆಯಿದೆ. ಈ ವಿಚಾರವನ್ನು ತಿಳಿದುಕೊಂಡು ಅವನು ತಕ್ಷಣ ತನ್ನ ಸಹೋದ್ಯೋಗಿಗಳ ಬಳಿ ಹೋದನು. ಆದರೆ ಅವರು ಇದನ್ನು ಕೇವಲ ಯಾದೃಚ್ಛಿಕ ಎಂದು ನಿರ್ಲಕ್ಷಿಸಿದರು. ತನ್ನ ಮಾತು ಸಾಬೀತುಪಡಿಸಲು ಅವನು ಸಂಪೂರ್ಣ ರಾತ್ರಿ ಟಿವಿ ಮುಂದೆ ಕಾದನು. ಸುದ್ದಿಗಳನ್ನು ನೋಡುತ್ತಾ ಅವನು ಅಲ್ಲೇ ನಿದ್ರೆಗೆ ಜಾರಿದನು. ಎದ್ದಾಗ ಹೊರಗೆ ಮಳೆ ಮತ್ತು ಗಾಳಿ ಮಾತ್ರ ಇತ್ತು. ಯಾವುದೇ ಅಪಘಾತವಾಗಿರಲಿಲ್ಲ. ಸಂಶಯದಿಂದ ಅವನು ತನ್ನ ಮಗನನ್ನು ಶಾಲೆಯಿಂದ ಕರೆತರಲು ಹೊರಟನು. ಮಾರ್ಗದಲ್ಲಿ ಭಾರೀ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡನು. ಕಾಯ್ತಾ ಇದ್ದಾಗ ಅವನ ಗಮನ GPS ಮೇಲೆ ಬಿತ್ತು. ಅಚಾನಕ್ ಅವನಿಗೆ ಅರಿವಾಯಿತು, ಅವನ ಲೊಕೇಶನ್ ಕೋಆರ್ಡಿನೇಟ್ಸ್ ಆ ಹೆಚ್ಚುವರಿ ಸಂಖ್ಯೆಗಳ ಜೊತೆ ಹೊಂದಿಕೆಯಾಗುತ್ತಿವೆ. ಆಗ ಅವನಿಗೆ ಅರ್ಥವಾಯಿತು. ಆ ಹೆಚ್ಚುವರಿ ಸಂಖ್ಯೆಗಳು ಅಪಘಾತದ ಸ್ಥಳದ ನಿರ್ದಿಷ್ಟಾಂಕಗಳು. ಗಾಬರಿಯಿಂದ ಅವನು ಕಾರಿನಿಂದ ಇಳಿದು ಪೊಲೀಸರಿಗೆ ಹೇಳಲು ಪ್ರಯತ್ನಿಸಿದನು. ಇಲ್ಲಿ ದೊಡ್ಡ ಅಪಘಾತ ಆಗಲಿದೆ ಎಂದು. ಆಗಲೇ ಒಂದು ಭಯಾನಕ ಘಟನೆ ಸಂಭವಿಸಿತು. ಅವನು ತಿರುಗಿ ನೋಡಿದಾಗ ಒಂದು ದೊಡ್ಡ ಪ್ರಯಾಣಿಕ ವಿಮಾನ ಹೈಟೆನ್ಷನ್ ತಂತಿಗಳನ್ನು ಒಡೆದು ಅವರ ಕಡೆಗೆ ಬರುತ್ತಿತ್ತು. ಮುಂದಿನ ಭಾಗಕ್ಕಾಗಿ ಕಾಮೆಂಟ್ನಲ್ಲಿ ಎಸ್ ಎಂದು ಟೈಪ್ ಮಾಡಿ.